ಅನ್ಕೊಂಡೆ. ಈ ಮುಖದ ತೇಜಸ್ಸನ್ನು ನೋಡಿ ಅನ್ಕೊಂಡೆ ಆ ಮುಖದಲ್ಲಿರೋ ಕಳೆ ನೋಡ್ತಾ ಇದ್ರೆ ಆಡಳಿತ ಮಾಡೋರಲ್ಲಿರತಕ್ಕಂಥ ಕಳೆ ಮಾತ್ರ ರಾಜಕಳೆ. ಇವಳಿಗಿನ್ನೂ ಮದುವೆನೇ ಆಗಿಲ್ಲ ಅಂತಿದ್ಯಲ್ಲ, ಬೇಕಾದ್ರೆ ನೋಡ್ತಿರೋ. ಅವಳು ಯಾರನ್ನಾದ್ರೂ ಮನಸಾರೆ ಇಷ್ಟಪಡ್ತಾ ಇದ್ರೆ ಆ ಹುಡುಗನ ಜೊತೆಯಲ್ಲಿ ಜೀವನದ ಕೊನೆಯ ದಿನದವರೆಗೂ ಚೆನ್ನಾಗಿ ಬದುಕಬೇಕು. ಬದುಕ್ತಾಳೆ. ಗುರುಗಳೇ, ನೀವು ಮುಂದೆ ನಡೆಯೋದನ್ನ ಹೇಳ್ತಾ ಇದ್ದೀರಾ. ನನಗೆ ಮುಂದೆ ನಡೆಯೋದ್ರ ಬಗ್ಗೆ ನಂಬಿಕೆ ಇಲ್ಲ. ಅದು ನನಗೆ ಸದ್ಯಕ್ಕೆ ಇವಾಗ ಬೇಕಾಗೂ ಇಲ್ಲ. ಮೊದಲಿಗೆ ಈಗಿರೋ ಪರಿಸ್ಥಿತಿಯಿಂದ ಮೊದಲು ಆಚೆ ಬರಬೇಕು. ಮೊದಲಿನ ತರ ಮಾತಾಡಬೇಕು. ನನಗೆ ಬೈಬೇಕು, ಅಳಬೇಕು, ನಗಬೇಕು, ಏನೋ ಒಂದು ಒಟ್ಟಿನಲ್ಲಿ ಮಾತಾಡಬೇಕು. ಅದಕ್ಕೇನಾದ್ರೂ ಹೇಳಿ. ನನಗೆ ಭವಿಷ್ಯ ಬೇಡ. ನನಗೆ ವರ್ತಮಾನ ಕಾಲನೇ ಬೇಕು. ನಿನ್ನ ನೋವು ನನಗೆ ಅರ್ಥ ಆಗತ್ತೆ. ಒಂದೇ ಒಂದು ದಿನದಲ್ಲಿ ಯಾವುದೇ ಫಲ ಕೊಡಲ್ಲಪ್ಪ. ಚೇತರಿಸ್ಕೋತಾಳೆ. ಧೈರ್ಯವಾಗಿರು. ನೀನ್ ಚಿಂತೆ ಮಾಡಬೇಡ. ನೀವ್ ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ ಗುರುಗಳೇ. ಆದ್ರೆ ನನ್ನ ಮನ್ಸಿಗೆ ಅರ್ಥ ಆಗ್ತಾ ಇಲ್ಲ. ಈಕೆನ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಲ್ಲ, ಆ ಮಾತಿಗೆ ಅರ್ಥ ಆಗ್ತಾ ಇಲ್ಲ. ಇವ್ರನ್ನ ತಲುಪಿಸ್ಬೇಕಲ್ಲ, ಆ ಗುರಿಗೆ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡೋದು? ಈಕೆ ಬರ್ತಾಳೆ ಅಂತ ಅಲ್ಲೊಂದು ಜೀವ ಕಾಯ್ತಾ ಇದೆ. ಆ ಜೀವ ಇನ್ನೊಂದು ಜೀವದ ಮೇಲೆ ಆಧಾರವಾಗಿ ಕಾಯ್ತಾ ಇದೆ ಗುರುಗಳೇ. ನಾನು ಆ ಜೀವಕ್ಕೆ ಮಾತು ಕೊಟ್ಟಿದ್ದೀನಿ. ಆ ಜೀವ ಇನ್ನೊಂದು ಜೀವಕ್ಕೆ ಮಾತು ಕೊಟ್ಟಿದೆ. ಇವ್ರಲ್ಲಿಗೆ ಹೋದ್ರೆ ತುಂಬಾ ವಿಷಯ ನಡೆಯುತ್ತೆ. ನಡಿಬೇಕು ಗುರುಗಳೇ. ಹೇಗಾದ್ರೂ ಮಾಡಿ ಇವ್ರಲ್ಲಿಗೆ ಹೋಗ್ಬೇಕು ಗುರುಗಳೇ. ನಾನು ಹೇಳಿದ್ದಲ್ಲ ಆಗ್ಲೇ, ಅರಮನೆ ಇಲ್ಲ ಅಂತ. ಆ ಅರಮನೆ ಇಲ್ಲದೆ ಇರುವಂತ ರಾಜ್ಯಕ್ಕೆ ಅನಭಿಷಿಕ್ತ ರಾಣಿ ಇವಳು. ಇವಳಲ್ಲಿಗೆ ಹೋಗ್ಲೇಬೇಕು ಗುರುಗಳೇ. ಅಲ್ಲ, ಜೀವನ ಪೂರ್ತಿ ನಾನು ನಿಮ್ಗೆ ಋಣಿಯಾಗಿರ್ತೀನಿ, ನಿಮಗೆ ಗುಲಾಮನಾಗಿರ್ತೀನಿ. ದಯವಿಟ್ಟು ಇವ್ರನ್ನ ಕಾಪಾಡಿ ಕೊಟ್ಬಿಡಿ ಗುರುಗಳೇ. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಯಾರ ಮುಂದೆನೂ ಈ ತರ ಬೇಡ್ಕೊಂಡಿಲ್ಲ. ದಯವಿಟ್ಟು ಹೇಗಾದ್ರೂ ಮಾಡಿ ಈಕೆನ ಉಳಿಸ್ಕೊಟ್ಬಿಡಿ ಗುರುಗಳೇ. ಉಳಿಸ್ಕೊಡಿ. ನಿನ್ನ ನೋವು, ನಿನ್ನ ದುಃಖ ನನಗೆಲ್ಲ ಅರ್ಥ ಆಗತ್ತಪ್ಪ. ಆದ್ರೆ ಆ ಭಗವಂತ ಏನೋ ಒಂದು ನಿರ್ಣಯ ಮಾಡಿರ್ತಾನಲ್ವಾ, ಆ ನಿರ್ಣಯದ ಪ್ರಕಾರನೇ ಪ್ರತಿಯೊಂದು ನಡೆಯುತ್ತೆ. ನಿನ್ನ ಕೆಲಸ ನೀನ್ ಮಾಡು, ಫಲಾಫಲಗಳನ್ನ ಅವನು ಬಿಟ್ಬಿಡು. ಆಗ್ಲೇ ಬರ್ತೀನಿ. ಮಾತ್ಗೂ ಅಳಿ ಅಂದ್ರೆ ಅಂತ ಹೇಳ್ತಿದ್ದೀರಾ. ಆದ್ರೆ ನಾನೇನೋ ಒಂದು ಕೇಳ್ತಾ ಇದ್ದೀನಿ, ಅದನ್ನ ಒಂದು 10 ನಿಮಿಷ ಕೇಳ್ಬಿಟ್ಟು ಹೋಗೋದಕ್ಕಾಗಲ್ವಾ? ಅಲ್ಲ, ನಿಮ್ಮಿಂದ ಅಷ್ಟು ಮಾಡೋದಕ್ಕಾಗಲ್ವಾ ನನಗೋಸ್ಕರ? ಅಂದ್ರೆ ನನ್ನ ಮಾತಿನ ಮೇಲೆ ಪ್ರೀತಿ ಇಲ್ವಾ? ನನ್ ಕಂಡ್ರೆ ಮರ್ಯಾದೆ ಇಲ್ವಾ ನಿಮ್ಗೆ? ಅಳಿ ಅಂದ್ರೆ ಏನ್ ಮಾತು ಅಂತ ಮಾತಾಡ್ತೀರಿ? ಪ್ರೀತಿ ಆಗ್ಲಿ ಮರ್ಯಾದೆ ಆಗ್ಲಿ ಸಹಜವಾಗಿ ಬರುವಂಥದ್ದು. ನೀವು ಅದನ್ನೇ ಕಾರಣವಾಗಿ ಇಟ್ಕೊಂಡು ಮುಂದೆ ಹೀಗೆ ನಡೀಬೇಕು ಅಂತ ಮಾತಾಡ್ತಿದ್ದೀರಲ್ಲ, ಸರಿ ಅಂತ ಅನ್ಸುತ್ತಾ ನಿಮಗೆ? ಅಳಿ ಅಂದ್ರೆ ನಂಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ, ಹೇಳ್ತಾ ಇದ್ದೀನಿ ತಾನೆ. ಅಮ್ಮ ಕಾಫಿನೋ ತಿಂಡಿನೋ ಕೊಡಮ್ಮ, ನಾ ಬರ್ತೀನಿ, ಆಮೇಲೆ ಬಂದು ಮಾತಾಡೋಣ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನಂಗೆ ಅರ್ಜೆಂಟ್ ಕೆಲಸ ಇರೋದ್ರಿಂದ ಹೋಗ್ತಾ ಇದ್ದೀನಿ. ಅಕ್ಕ, ಹೇಗಿದ್ರು ಭಾವ ಹೊರಗಡೆ ಹೋದ್ರು, ನೀವೇ ಇದ್ದೀರಲ್ಲ, ಜ್ಯೋತಿಷಿಗಳನ್ನ ಕರೆಸ್ಬಿಡ್ತೀನಿ, ಮಾತಾಡ್ಬೇಡ. ಅಲ್ಲಪ್ಪ, ನೀವ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರೋ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಮನೇಲಿ ಅವ್ರು ಇಲ್ದೆ ನಾವೇನು ಮಾಡಲ್ಲ. ಅವ್ರು ಹೇಳಿದ್ರಲ್ಲ ಬರ್ತೀನಿ ಆಮೇಲೆ ನೋಡೋಣ ಅಂತ.
ನೀನ್ ಯಾಕಪ್ಪ ಇಷ್ಟೊಂದು ಹಠ ಮಾಡ್ತಿದ್ಯಾ? ಯಾರು ಸುಮಕ್ಕ ಹಠ ಮಾಡ್ತಿರೋದು? ನೀವು ನಿಮ್ಮ ಯಜಮಾನ್ರು ಹಠ ಮಾಡ್ತಿದ್ದೀರಿ. ಅಲ್ಲ, ನಮಗ್ ಗೊತ್ತಿಲ್ಲದಂಗೆ ನೀವಿಬ್ರು ಏನೇನೋ ಮಾಡ್ತಿದ್ರೆ ಹೇಗೆ? ನನಗೇನು ಗೊತ್ತಾಗೋದು ಬೇಡವಾ? ಅಲ್ಲ, ಅದಕ್ಕೇನ್ ಬೆಲೆನೇ ಇಲ್ವಾ? ನೀವು ಭಾವ ಗೊತ್ತಿದ್ದು ಮಾಡ್ತಿದ್ದೀರೋ ಗೊತ್ತಿಲ್ಲದೆ ಮಾಡ್ತಿದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ. ಸುಶಾಂತ್, ನೀವ್ ಯಾಕೆ ಎಲ್ರು ಮುಚ್ಚುಮರೆ ಮಾಡ್ತಿದ್ದೀರಾ? ಸುಶಾಂತ್ ಪ್ಲೀಸ್ ನನ್ ಮಾತ್ ಕೇಳಿ. ಯಾಕೆ ಸುಮ್ನೆ ಏನೇನೋ ಮಾತಾಡ್ತಿದ್ದೀರಾ? ಈಗ ಕೋಪ ಮಾಡ್ಕೊಳ್ಳೋ ಅಂತದ್ ಏನಾಗಿದೆ?